ಹಂಗೆಲ್ಲ ಮಾಡಕ್ಕಾಗಲ್ಲ. ಅಲ್ಲಿಂದ ನೈಸ್ ರೋಡಿಂದ ಲಿಂಕ್ ಕೊಡ್ಬೇಕು, ಬೆಂಗಳೂರು ಮೈಸೂರು ರೋಡಿಂದ ಲಿಂಕ್ ಕೊಡ್ಬೇಕು, ಕನಕಪುರ ರೋಡಿಂದ ಲಿಂಕ್ ಕೊಡ್ಬೇಕು, ಅಲ್ಲಿಂದ ಅಕ್ವಿಷನ್ ಮಾಡ್ಕೊಂಡ್ ಬರ್ಬೇಕು. ಅದಾದ್ಮೇಲೆ ಇದಕ್ಕೆ ಎಷ್ಟು ಪವರ್ ಬೇಕು ಏರಿಯಾಗೆ ಅಂತ ಪವರ್ ಸ್ಟೇಷನ್ ಹಾಕ್ಬೇಕು. ಅದಾದ್ಮೇಲೆ ನೀರು ತರಬೇಕು. ಸುಮ್ಮನೆ ಸೈಟ್ ಅಂತ ಕೊಡಕ್ಕಾಯ್ತಿತ್ತ? ಯಾರೋ ಬೇರೆ ಲೇಔಟ್ ಮಾಡ್ತಾರಲ್ಲ ಹಳ್ಳಿಲಿ, ಹಂಗ್ ಮಾಡಕ್ಕಾಯ್ತಿತ್ತ? ಹಂಗ್ ಮಾಡಕ್ಕಾಗಲ್ಲ. ಅದಕ್ಕೆ ಏನೇನು ಇಂಡಸ್ಟ್ರಿ ಪವರ್ ಬೇಕು, ನೀರ್ ಬೇಕು, ಸಿರ್ವೇಜ್ ಬೇಕು, ರೋಡ್ ಕನೆಕ್ಟಿವಿಟಿ ಬರಬೇಕು. ಆಗ ನಿಮ್ ಸೈಟ್ ಅಂತ ಈಗಾಗಲೇ ಬೆಂಗಳೂರಲ್ಲಿ ಖಾಲಿ ಇರೋ ಸೈಟ್ಗಳ ಲಕ್ಷಾಂತರ ಸೈಟ್ಗಳು ಖಾಲಿ ಬಿದ್ದಿದೆ. ಇನ್ನು ಕೆಂಪೇಗೌಡ ಲೇಔಟಲ್ಲೂ ಖಾಲಿ ಇದೆ, ಶಿವರಾಮ ಕಾರಂತ ಲೇಔಟಲ್ಲೂ ಖಾಲಿ ಹೊಡಿತಾರೆ. ಸುಮಾರು 6-7 ಲಕ್ಷ ಪ್ಲಾಟ್ಗಳು ಖಾಲಿ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಯಾರು ಕೇಳಿದ್ರು ಅಂತ ಲೇಔಟ್ ಮಾಡ್ತಾ ಇದ್ದೀರಾ? ಬಿಡದಿ ಜನ ಬಂದ್ಬಿಟ್ಟು ಲೇಔಟ್ ಮಾಡಿ ನಮ್ಮ ಸೈಟ್ ಕೊಡಿ ಅಂತ ಏನಾನ ಕೇಳಿದ್ರ? ಬೆಂಗಳೂರಿನ ಯಾರಾದರೂ ನಿಮಗೆ ಅರ್ಜಿ ಕೊಟ್ಟಿದ್ರ ಬಿಡದಿಯಲ್ಲಿ ನಮ್ಮ ಸೈಟ್ ಕೊಡಿ ಅಂತ? ಯಾರಾದರೂ ಅರ್ಜಿ? ಏನೂ ಇಲ್ಲ. ಅಲ್ಲಿ 3,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ. ಅದು OC ಆಗಿ ಸಿಗುತ್ತೆ. ಆ ದುಡ್ಡನ್ನು ಹೊಡಿಬೇಕು. ಹೆಂಗೋ ಸರ್ಕಾರ ಪಾಪರ ಹೊಟ್ಟಿದೆ, ಹಣ ಬೇಕು ಅವ್ರಿಗೆ. ಇದರಲ್ಲಿ ಟೆಂಡರ್ ಕರೆದ್ರೆ ಒಂದು 23,000 ಕೋಟಿ ಟೆಂಡರ್ ಕರಿಬೇಕಾಗ್ತದೆ. ಅಷ್ಟಕ್ಕೆ 60% ಕಮಿಷನ್ ಬರ್ತದೆ. ಕಮಿಷನ್ ಆಸೆಗೋಸ್ಕರ ಕರೀತಾ ಇರೋವಂಥ ಅಕ್ವಿಜೇಷನ್ ಇದು. ಕಮಿಷನ್ ಆಸೆಗೆ 60% ಕಮಿಷನ್ ಮುಂದಕ್ಕೋಸ್ಕರ ಕರೀತಾ ಇರುವಂಥ ಅಕ್ವಿಜೇಷನ್ ಇದು. ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂಥ ಅಕ್ವಿಜೇಷನ್. ಹಿಂದೆ ಯಾರೋ ತೊಗಲಕ್ಕಂತ ಇದ್ನಲ್ಲ, ಡೆಲ್ಲಿಯಿಂದ ಆಗ್ರ ಅದೇನೋ ಮಾಡ್ತಾ ಇದ್ದಲ್ಲ, ಅಷ್ಟೇ ಈ ಕತೆ. ನಮ್ಮ ಸರ್ಕಾರ ಬಂದ ಮೇಲೆ ಇದನ್ನು 100% ಇವಾಗ ಏನು ಮಾಡೋರು ಒರಿಜಿನಲ್ ಹೆಸರುಗಳೇನಿತ್ತು ಅದನ್ನೇ ಮಾಡ್ತಿದ್ದಾರೆ. ಈಗೇನು ಮಾಡಿದ್ದಾರೆ ಇವೆಲ್ಲ ಅಕ್ರಮಗಳಿವೆಲ್ಲ ಜನರ ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೆ. DK ಶಿವಕುಮಾರ್ ಅದರ ಎಕ್ಸ್ಪರ್ಟು. ಮೊದಲು ಬ್ರ್ಯಾಂಡ್ ಬೆಂಗಳೂರು ಅಂತೂ ಜನ ಉಗಿಯೋಕ್ಕೆ ಶುರುವಾದರು, ಟನಲ್ ಬೆಂಗಳೂರು ಮಾಡಿದ್ರು, ಜನ ಬೈಯಕ್ಕೆ ಶುರು ಮಾಡಿದ್ರು. ಈಗ ಕಸದ ಇದಾಗ್ಬಿಟ್ಟಿದೆ, ಕಸದ ಬೆಂಗಳೂರು ಆಗ್ಬಿಟ್ಟಿದೆ, ಗುಂಡಿ ಬಿದ್ದ ರಸ್ತೆಗಳ ಬೆಂಗಳೂರಾಗಿದೆ. ಡೈವರ್ಟ್ ಮಾಡೋಕ್ಕೆ ಹೆಸರುಗಳನ್ನು ಮುಂದೆ ತರ್ತಾ ಇದ್ದಾರೆ. ಅಭಿವೃದ್ಧಿಗಾಗಿ ಹೆಸರು ತರ್ತಾ ಇಲ್ಲ ಅವರು. ಅಭಿವೃದ್ಧಿ ಮಾಡಬೇಕು ಅಂತ, ಅಭಿವೃದ್ಧಿ ಮಾಡಬೇಕಾದ್ರೆ ಹಣ ಕೊಡಬೇಕು. ಏನು ಬೆಂಗಳೂರು ಕಾರ್ಪೊರೇಷನಿಂದ ತುಮಕೂರಿಗೆ ಹಣ ಕೊಡ್ತೀರಾ? ಬೆಂಗಳೂರು ಕಾರ್ಪೊರೇಷನಿಂದ ರಾಮನಗರಕ್ಕೆ ಹಣ ಕೊಡ್ತಾ ಇದ್ದೀರಾ? ಏನೂ ಇಲ್ಲ. ಮತ್ತು ಬೆಂಗಳೂರು ಹೆಸರೇ ಯಾಕೆ ಇದು ಮಾಡ್ತೀರಾ? ಏನೋ ಕೆಂಪೇಗೌಡರು ಬೆಂಗಳೂರು ಕಟ್ಟಿ ಅದನ್ನು ಓಳ್ ಮಾಡೋ ಅಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ.